ಇತ್ತ ಯಾನ್ ಆಕ್ಟಿವ್ ಬಿದ್ದಾಡೊಂದಿಲ್ಲ ಗಣಪತಿ ನಮ್ಮ ಕೈಕಮ್ಮದ ಚೌತಿದ್ದಾರೆ ಕೂಡೊಂದಿಲ್ಲ. ಗಂಟೆ ಎಷ್ಟಾಯ್ತು? ಗಂಟೆ ಎಷ್ಟಾಯ್ತು? ನೀನ್ ವಾಚ್ ಇಟ್ಕೊಂಡು ಗಂಟೆ ಎಷ್ಟಾಯ್ತು ಅಂತ ನನ್ನ ಹತ್ರ ಕೇಳ್ತಿದ್ಯಲ್ಲ. ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ನಿಶೂಸ್ ವ್ಲಾಗ್. ಇದು ನಂದು ಫಸ್ಟ್ ವ್ಲಾಗ್. ನಾನು ತುಂಬ ವರ್ಷದಿಂದ ಅಂದ್ಕೊಳ್ತಿದ್ದೆ ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕಬೇಕು ಅಂತ. ಇವತ್ತು ದಿನ ಬಂದಿದೆ ಅದಕ್ಕೆ. ಇವತ್ತು ಏನು ಸ್ಪೆಷಲ್ ಅಂದರೆ, ನಾವು ಗಣೇಶೋತ್ಸವಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ನಮ್ಮದು ಮ್ಯಾಂಗ್ಳೂರು ಪೊಳಲಿ ಸೈಡ್ ಮನೆ ಇರೋದು. ನಮ್ಮದು ಹತ್ತಿರದ ಊರಲ್ಲೇ ಅಂದರೆ ಕೈಕಂಬದಲ್ಲಿ ಗಣೇಶೋತ್ಸವ ಇದೆ. ಸೊ ಅಲ್ಲಿ ಇವತ್ತು ಗಣಪತಿ ವಿಸರ್ಜನೆ ಅದೆಲ್ಲ ಆಗುತ್ತೆ. ಸೊ ನಿಮಗೂ ತೋರಿಸ್ತೀನಿ ಅಂತ ಅಲ್ಲಿ ಏನೆಲ್ಲ ನಡೆಯುತ್ತೆ ಅಂತ. ಸೊ ಹಾಗಾಗಿ ನಾವೆಲ್ಲ ಮನೆಯವರು ಹೋಗ್ತಾ ಇದ್ದೀವಿ. ಹಾಂ, ನಮ್ಮದು ಹಾರ್ದಿಕ್ ಬಂದ. ಇವನು ಮನೆ ಹತ್ರದವನೇ. ಸೊ ಅವರು ಕೂಡ ನಮ್ಮ ಜೊತೆ ಬರ್ತಿದ್ದಾರೆ. ಸೊ ಹೋಗೋಣಲ್ಲ? ಅಮ್ಮ ಬಂದಿದ್ದಾರಾ? ಓಕೆ, ಅವನ ಅಮ್ಮ ಕೂಡ ಬಂದಿದ್ದಾರಂತೆ. ಸೊ ಹೋಗೋಣ, ಯಾಕೆ ತಡ ಮಾಡೋದು. ನೀವು ಕೂಡ ಬನ್ನಿ ನಮ್ಮ ಜೊತೆ. ಏನೆಲ್ಲ ಆಗುತ್ತೆ ಅಂತ ನಾನು ತೋರಿಸ್ತೀನಿ. ಅಲ್ಲಿ ಪ್ರೋಗ್ರಾಮ್ಸ್ ಎಲ್ಲ ಇದೆಯಂತೆ. ಸೊ ನೋಡೋಣ ಏನಿರುತ್ತೆ ಅಂತ. ಬನ್ನಿ. ಹಾಯ್ ಮಂತ್ಲೆ. ಇದು ನನ್ನ ಅಮ್ಮ, ಇದಪ್ಪ. ಇದು ನನ್ನ ಅಮ್ಮಂದು ಫ್ರೆಂಡ್. ಅಮ್ಮ ಹೇಳಿದ್ದು ತೋರಿಸ್ಬೇಕಂತ, ಅದಕ್ಕೆ ತೋರಿಸ್ತಿದ್ದೀನಿ. ಆಟೋಗೆ ವೇಟ್ ಮಾಡ್ತಿದ್ದೀವಿ, ಇನ್ನೂ ಕೂಡ ಬಂದಿಲ್ಲ ಆಟೋ. ಸೊ ಇದು ನಮ್ಮದು ಅಂಗಡಿ. ಇಲ್ಲಿ ಅಂಗಡಿಗೆ ಯಾಕೆ ಬಂದೆ ಅಂತ ಹೇಳಿದರೆ, ಅದು ನಾವು ಕ್ಲೋಸ್ ಮಾಡಿದ್ವಿ ಅಂಗಡಿ. ಸೊ ಕಸ್ಟಮರ್ ಬಂದಿದ್ದರು, ಹಾಗೆ ಬೇಗ ಓಪನ್ ಮಾಡಿ ಅವ್ರಿಗೆ ಏನೋ ಬೇಕಿತ್ತಂತೆ. ಸೊ ಅದಕ್ಕೆ ಕೊಡ್ತಾ ಇದ್ದೀವಿ. ಎಂತ ಮಾಡ್ತಿದ್ಯಾ ಹಾರ್ದಿಕ್? ಅದೆಲ್ಲ ತಿನ್ಬಾರ್ದು, ಅದೆಲ್ಲ ತಿನ್ಬಾರ್ದು ಹಾರ್ದಿಕ್. ಹಾರ್ದಿಕ್, ನಿನ್ಗೆ ಕಿವಿ ಕೇಳ್ಸಲ್ವಾ? ಮತ್ತೆ ಯಾರಿಗೆ? ಮತ್ತೆ ಯಾರಿಗೆ? ಅವನು ಏನು ರೆಸ್ಪಾನ್ಸೇ ಮಾಡ್ತಿಲ್ಲ. ಸುಮ್ಮನೆ ಅವನ ಹತ್ರ ಮಾತಾಡೋದು ನಾನು. ಮತ್ತೆ ತಿಂತಿದ್ದಾನೆ ನೋಡಿ. ಹೇಳಿದೆ ನಾನು ಅದೆಲ್ಲ ತಿನ್ಬಾರ್ದಂತ. ಇತ್ತ ಯಾನ್ ಆಕ್ಟಿವ್ ಬಿದ್ದಾಡೊಂದಿಲ್ಲ ಗಣಪತಿ ನಮ್ಮ ಕೈಕಮ್ಮದ ಚೌತಿದ್ದಾರೆ ಕೂಡೊಂದಿಲ್ಲ. ಸ್ವಲ್ಪ ಇಂಚಿನ ಮಾತ ಪ್ರೋಗ್ರಾಮ್ ಒಂದು ಏನೈತೆ ಒಂದ ಕೊಡ್ತಾನೆ ಪೂರ ಬಂತೆ ಈರ್ ಬಂದ್ ತಿಂದು ಯಾನ್ ಪಾ ನೋಡವು ಓಲ ವಿಡಿಯೋ ಅವಲ್ಲ ಜಾವನ್ನೇ ಇವಾಗ ಮಾಡು. ಅವರು ಎಂತ ಹೇಳಿದಂದ್ರೆ, ನಾವೀಗ ಕೈಕಂಬ ಹೋಗ್ತಿದ್ದೀವಿ ಗಣಪತಿ ಗಣೇಶೋತ್ಸವಕ್ಕೆ, ಹಾಗೆ ನಾನು ವಿಡಿಯೋ ಮಾಡ್ತೀನಿ ನೋಡಿ ಅಂತೆಲ್ಲ ಹೇಳ್ತಿದ್ದಾರೆ. ಅದು ನಮ್ಮದು ತುಳು ಲ್ಯಾಂಗ್ವೇಜಲ್ಲಿ ಹೇಳ್ತಿದ್ದಾರೆ. ಸೊ ವೆಯ್ಟ್ ಮಾಡ್ತಾ ಇದ್ದಾರೆ. ಸಾರಿ, ಇಲ್ಲಿ ಸ್ವಲ್ಪ ವರ್ಟಿಕಲ್ ಆಗಿ ವಿಡಿಯೋ ಮಾಡಿದ್ದೀನಿ, ಅದನ್ನೇ ಹಾಕಿಬಿಟ್ಟೆ. ಅದರಲ್ಲಿ ಅಂದರೆ ಅದು ನನಗೆ ಮಿಸ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಸೊ ಅದೇ ವರ್ಟಿಕಲ್ ಆಗಿ ಮಾಡಿದ್ದನ್ನೇ ಹಾಕಿಬಿಟ್ಟೆ. ಲೇಟ್ ಆಯ್ತಲ್ಲ ಹಾರ್ದಿಕ್, ಎಂತ ಮಾಡೋದು? ಗಂಟೆ ಎಷ್ಟಾಯ್ತು? ಗಂಟೆ ಎಷ್ಟಾಯ್ತು? ನೀನ್ ವಾಚ್ ಇಟ್ಕೊಂಡು ಗಂಟೆ ಎಷ್ಟಾಯ್ತು ಅಂತ ನನ್ನ ಹತ್ರ ಕೇಳ್ತಿದ್ಯಲ್ಲ. ನೀನೆಂತ ಆಕ್ಟಿವ್ದಲ್ಲಿ ಹೋಗುದಾ?
ಮತ್ತೆ ರಿಕ್ಷಾದಲ್ಲಿ ಅಂತ ಹೇಳಿದೆ. ಮತ್ತೆ ರಿಕ್ಷಾದಲ್ಲಿ ಅಂತ ಹೇಳಿದೆ. ಕೈ ಮುಗ್ಯ ಅದಕ್ಕೆ ಎಂತ ದೇವ್ರ ಮೇಲೆ ಭಕ್ತಿ ಇಲ್ಲ ಅಲ್ಲ ನಿಂಗೆ? ಅದು ಚಪ್ಪಲಿ ಹಾಕೊಂಡು ಕೈ ಮುಗಿತಿದ್ಯಾ, ಎಲ್ಲ ನೋಡ್ತಿದ್ದಾರೆ ನೋಡು. ಟ್ರಾಫಿಕ್ ಇದೆ ಅನ್ಸುತ್ತೆ. ಬಂತು, ರೀಚ್ ಆದ್ವಿ ನಾವೀಗ. ತುಂಬ ರಶ್ ಉಂಟು. ಎಂತ ಹಾರ್ದಿಕ್ ಬಂದೆ ಅಲ್ಲ? ಹಾರ್ದಿಕ್ ಇಲ್ಲಿ ನೋಡ, ರೀಚ್ ಆದ್ವಿ ನಾವೀಗ. ಆ್ಯಕ್ಚುಲಿ ನನಗೆ ಅಲ್ಲಿ ತುಂಬ ಜಾಸ್ತಿ ಮಾತಾಡೋಕ್ಕಾಗಿಲ್ಲ, ಯಾಕೆಂದರೆ ತುಂಬ ಜನ ಇದ್ರಲ್ಲ, ಸೊ ಹಾಗಾಗಿ. ಮತ್ತು ಜಾಸ್ತಿ ಸೌಂಡ್ ಕೂಡ ಇತ್ತಲ್ಲ, ಸೊ ಹಾಗಾಗಿ ಮಾತಾಡೋಕ್ಕಾಗ್ತಿರ್ಲಿಲ್ಲ, ಅದು ಕೇಳಿಸ್ತಿರ್ಲಿಲ್ಲ ವೀಡಿಯೋದಲ್ಲಿ. ಹಾಗೆ ಸುಮ್ಮನೆ ವೀಡಿಯೋ ತೆಗಿತಿದ್ದೆ ಅಷ್ಟೇ.
ಯಾಕೆ ಬೇಜಾರಲ್ಲಿದೆಯಾ? ಇಲ್ಲಿ ನೋಡಂತೆ ಮತ್ತೆ ಹೇಗೆ ಸಪ್ಪೆ ನಾಚಿಕೆ ಆಗ್ತದ ನಿಮಗೆ? ಅಲ್ಲಿ ಅಂತ ಗಣಪತಿಯಲ್ಲಿ ಉಂಟು. ಗಣಪತಿಯಲ್ಲಿ ಉಂಟು. ಎಲ್ಲಿ ಉಂಟು ಗಣಪತಿ? ಅಲ್ಲಿ ಉಂಟು, ಇನ್ನು ಈಚೆ ಬರ್ಬೇಕಷ್ಟೇ. ಮಳೆ ಬರ್ತಾ ಉಂಟು. ಎಂತ ಮಳೆಯ? ಮಳೆ ಬೇರೆ ಬೇಕಿಲ್ಲ. ಎಂತ ಮಾಡುದು? ಯಾವ್ದು ಅದೆಂತ
ರಿಟರ್ನ್ ಹೋಗ್ತಾ ಇದ್ದೀವಿ. ಅಂದರೆ ತುಂಬ ಮಳೆ ಬರ್ತಿತ್ತಲ್ಲ ಹಾಗೆ, ಮತ್ತು ಪ್ರೋಗ್ರಾಮ್ಗೆಲ್ಲ ಕೂತ್ಕೊಳ್ಳಲ್ಲ, ಸೀದಾ ಹೋಗ ಅಂತ. ಇವರು ಹಿಂದೆ ಬರ್ತಿದ್ದಾರೆ. ನೋಡಿ ಇದು ಅಣ್ಣ, ನಮ್ಗೆ ನಾಚಿಕೆ ಆಗ್ತಾ ಉಂಟು. ಇದೆಂತ ಲೈಟ್ ಆಗುದಿಲ್ಲ. ನಾವು ನೋಡಿ ಈಗ ಮನೆಗೆ ಹೊರಡುದು. ಹಾರ್ದಿಕ್ ಪಾಪ ಆಸೆಯಲ್ಲಿದ್ದ ಪ್ರೋಗ್ರಾಮ್ ಎಲ್ಲ ನೋಡ್ಬೇಕಂತ, ಈ ಮಳೆಯಿಂದಾಗಿ ಮಳೆಯಿಂದಾಗಿ ಆಗ್ಲಿಲ್ಲ. ಎಂತ ತಿಂದ್ಯಾ ಹಾರ್ದಿಕ್? ತಿನ್ಲಿಲ್ಲ, ಶೀತ ಕಫ ಎಂತ ತಿನ್ಲಿಲ್ಲಲ್ಲ. ಮನೆಗೆ ಎಲ್ಲಿ ನಿಲ್ಲುದು? ಎಲ್ಲ ರೋಡ್ ಎಲ್ಲ ಗಲೀಜು ಬ್ಲಾಕ್ ಆಗಿದೆ, ಗಲೀಜು ನೀರೆಲ್ಲ ಹೋಗ್ತದೆ. ಈ ನಿತೇಶ್ ಎಲ್ಲಿದ್ದ ಇವನು? ಇವನಂತೂ ಇಲ್ಲಿ ನಿಂತಲ್ಲಿ ದಾರದಲ್ಲಿ ಕೆಲಸ ಇಲ್ಲ. ಇವನು ಇವತ್ತೇ ಕಾರ್ ಕೊಂಡೋಗ್ಬೇಕಾ? ಅವನು ಮೂವಿಗೆ ಹೋದದಂತೆ. ನಾವು ರಿಕ್ಷೆಯಲ್ಲಿ ಅವನು ಮೂವಿಗೆ ಹೋಗಿದ್ರಿಂದ ನಾವು ರಿಕ್ಷೆಯಲ್ಲಿ ಬಂದದ್ದು. ಆಗ ಎಲ್ಲಿ ಮೇಲೆ ಎಲ್ಲೇ ಅದಕ್ಕೆ ಏನು ಕೇಳಿದ್ರು ಬೇಡ ಬೇಡ ಅಂತ ಹೇಳ್ತಾರೆ. ಹೌದು, ಅವನು ಹೊರಗಡೆ ಬಂದ್ರೆ ಎಲ್ಲ ಮಾತಾಡುದಿಲ್ಲ, ಮನೆಯಲ್ಲಿ ಮಾತ್ರ. ಹಾಯ್ ಗೈಸ್, ಬನ್ನಿ ಬನ್ನಿ ಬನ್ನಿ. ಮನೆಯಲ್ಲಿ ಹೇಳ್ತಿದ್ದ ವಿಡಿಯೋ ಮಾಡೋಣ ಅಂತ, ಈಗೇನು ಮಾತಾಡುದಿಲ್ಲ. ನಾಳೆ ಶಾಲೆಗೆ ಹೇಗೆ ರಜೆ ಮಾಡುದ ಅಂತ ಒಂದು ಪ್ಲಾನಿಂಗ್ ಆಗ್ತಾ ಉಂಟು. ಅದೇ ಈಗ ರೀಚ್ ಆದ್ವಿ ನಾವು ಮನೆಗೆ. ಕರೆಂಟ್ ಹೋಗಿದೆ ಅನಿಸ್ತಿದೆ, ಕರೆಂಟೇ ಇಲ್ಲ ಇವತ್ತು. ಸೊ ರೀಚ್ ಆದ್ವಿ ನಾವು ಮನೆಗೆ. ಈಗ ತುಂಬ ಖುಷಿ ಆಯಿತು. ಅಂದರೆ ಮಳೆ ಬಂದಿದ್ದರಿಂದ ಪ್ರೋಗ್ರಾಮ್ ನೋಡೋಕ್ಕಾಗಲಿಲ್ಲ, ಅಲ್ಲೇ ಸೈಡಲ್ಲಿ ನಿಂತು ಸ್ವಲ್ಪ ನೋಡ್ಬಿಟ್ಟು ಬಂದ್ವಿ. ಸೊ ಮಳೆ ಇದ್ದಿದ್ದರಿಂದ ಕಷ್ಟ ಆಯಿತು. ಇನ್ನು ಅದಕ್ಕೆ ಸ್ವಲ್ಪ ಬೇಗನೆ ಬಂದ್ವಿ ನಾವು. ಹೋದ ವರ್ಷ ಪ್ರೋಗ್ರಾಮ್ ಎಲ್ಲ ಮುಗಿಸಿ ಬಂದಿದ್ವಿ, ಆಗ ಮಳೆ ಇರಲಿಲ್ಲ. ಸೊ ಹಾಗಾಗಿ ಈ ವರ್ಷ ಆಗಲಿಲ್ಲ ಪ್ರೋಗ್ರಾಮ್ ನೋಡೋಕ್ಕೆ. ತುಂಬಾ ಖುಷಿ ಆಯಿತು ಗಣಪತಿ ದೇವ್ರನ್ನ ನೋಡಿ. ನಿಮಗೂ ಕೂಡ ಗಣಪತಿ ದೇವ್ರ ದರ್ಶನ ಆಯಿತು. ಸೊ ನಿಮಗೂ ಗಣಪತಿ ದೇವರು ಒಳ್ಳೇದು ಮಾಡಲಿ, ನಿಮಗೆ ಆಯುಷ್ಯ ಆರೋಗ್ಯ ಎಲ್ಲ ಕೊಡಲಿ ಅಂತ ಕೇಳ್ಕೊಳ್ತೀನಿ. ಹಾಗೂ ನಿಮಗೆ ವಿಶ್ ಮಾಡೋದೇ ಮರೆತುಬಿಟ್ಟೆ ನಾನು ಆವಾಗಲೇ. ಸೊ ನಿಮಗೆಲ್ಲರಿಗೂ ಗಣಪತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಎಲ್ಲರೂ ಚೆನ್ನಾಗಿರಿ ಅಂತ ನಾನು ಆ ದೇವ್ರ ಹತ್ರ ಕೇಳ್ಕೊಳ್ತೀನಿ. ಸೊ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ ಖಂಡಿತವಾಗ್ಲೂ ತಿಳಿಸಿ ಹೇಗಾಯಿತು ಅಂತ ವಿಡಿಯೋ. ಸೊ ಇದು ನನಗೆ ತುಂಬಾ ಮುಖ್ಯ ಆಗುತ್ತೆ, ಯಾಕೆಂತಂದರೆ ಇನ್ನೂ ಏನಾದರೂ ಇಂಪ್ರೂವ್ ಮಾಡಬೇಕಿದ್ರೆ ನಾನು ನಿಮ್ಮ ಕಮೆಂಟಲ್ಲಿ ನೋಡಿ ಇಂಪ್ರೂವ್ ಮಾಡ್ಬೋದು. ಸೊ ಅದಕ್ಕಾಗಿ ಅಷ್ಟೇ. ಮತ್ತು ಇನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಶುಭರಾತ್ರಿ.